ಓಕೆ, ಸೊ ನಮ್ಮ 2016 ಒಂದು IASC ವೆಂಟ್ ಅಹೆಡ್ ಆ್ಯಂಡ್ ಡಿಡ್ ಅ ಸ್ಟಡಿ. ದೇ ಡಿಡ್ ಅ ಡೀಟೇಲ್ಡ್ ಸ್ಟಡಿ ಫಾರ್ 4 years. 4 ವರ್ಷ ದೇ ಡಿಡ್ ಅ ಸ್ಟಡಿ ಆ್ಯಂಡ್ ದೇ ಕೇಮ್ ಔಟ್ ವಿತ್ ಅ ಇಕೋ ಸೆನ್ಸಿಟಿವ್ ಝೋನ್. ಅದು ಈ ಚುಕ್ಕೆಗಳಿರುವಂಥ ಜಾಗ, ನಿಮ್ಮ ಹತ್ರ ಇರುವಂಥ ಕಿಟ್ಟಲ್ಲಿ ಈ ಮ್ಯಾಪು ಇದೆ. ಈ ಚುಕ್ಕೆಗಳಿರುವಂಥ ಜಾಗ ಇದು 4 ಕಿಲೋಮೀಟರ್ ಬರುತ್ತೆ. 4 ಕಿಲೋಮೀಟರ್ಸ್ ಬರುತ್ತೆ, ಆಲ್ಮೋಸ್ಟ್ 4 ಕಿಲೋಮೀಟರ್ಸ್ ಬರುತ್ತೆ. ಡೆಪ್ತ್ ಬರುತ್ತೆ. ಫ್ರಮ್ ದ ಫಾರೆಸ್ಟ್ 4 ಕಿಲೋಮೀಟರ್ಸ್ ಬರುತ್ತೆ. ಯಾಕೆ ಬೇಕು ನಮಗೆ 4 ಕಿಲೋಮೀಟ್ರು ಅಂತ ಕೇಳಿದ್ರು. ಯಾವಾಗ ಏನಕ್ಕೆ ಅಂದರೆ, ನಮಗೆ ಬೌಂಡ್ರೀಸ್ ಗೊತ್ತಾಗುತ್ತೆ. ಮನುಷ್ಯರಿಗೆ ಗೇಟ್ ಇದೆ, ಗೇಟ್ ಆಚೆ ಹೋಗ್ಬಾರ್ದು ಅಂತ ನಮಗೆ ಒಂದು ಸೆನ್ಸ್ ಇದೆ, ನಾವೇ ಮಾಡ್ಕೊಂಡಿರೋ ಬೌಂಡ್ರಿ ಅದು. ವೆರಾಸ್ ಅನಿಮಲ್ಸ್ ಕೆನಾಟ್ ಅಂಡರ್ಸ್ಟ್ಯಾಂಡ್ ಬೌಂಡ್ರೀಸ್. ದೇ ಆರ್ ಫ್ರೀ ಲಿವಿಂಗ್ ಸ್ಪೀಶೀಸ್. ಅವಕ್ಕೆ ಕಾಡು ಆಚೆ ಬಂದರೆ ಅವಕ್ಕೊಂದು ಬಫರ್ ಝೋನ್ ಇರಬೇಕು. ಕಾಡಿಂದ ಆಚೆ ಕಾಲಿಟ್ಟಿದ ತಕ್ಷಣ ಇಮಿಡಿಯೇಟ್ ಬಿಲ್ಡಿಂಗ್ ಬಂದುಬಿಟ್ರೆ ಅವಕ್ಕೆ ಏನು ಅರ್ಥ ಆಗುತ್ತೆ? ದೇರ್ ಶುಡ್ ಬಿ ಸಮ್ ಬಫರ್ ಝೋನ್. ಅದರಿಂದಾಗಿ ನಮ್ಮ ಏನದು ಸೆಂಟ್ರಲ್ಲಿ ದೇರ್ ಇಸ್ ಎನ್ವಿರಾನ್ಮೆಂಟ್ ಆ್ಯಂಡ್ ಫಾರೆಸ್ಟ್ ಮಿನಿಸ್ಟ್ರಿ ಇದೆಯಲ್ಲ, ಅವರು ಒಂದು ಗೈಡ್ಲೈನ್ಸ್ ಮಾಡಿದ್ರು. ಬಫರ್ ಝೋನಲ್ಲಿ ಯಾವ್ಯಾವ ಥರ ಇರಬೇಕು ಅಂದರೆ, ಈ ಬಫರ್ ಝೋನಲ್ಲಿ ಏನು ಆ್ಯಕ್ಟಿವಿಟೀಸ್ ಅಲೌಡ್ ಇದೆ, ಏನು ಆ್ಯಕ್ಟಿವಿಟೀಸ್ ಅಲೌಡ್ ಇಲ್ಲ. ಅದರಲ್ಲೇ ಕೀರ್ತನ್ ಅವ್ರು ಹೇಳಿದಂಗೆ ಕೆಲವು ಆ್ಯಕ್ಟಿವಿಟೀಸ್ ಅಲೌಡ್ ಇದೆ, ಕೆಲವು ಆ್ಯಕ್ಟಿವಿಟೀಸ್ ಅಲೌಡ್ ಇಲ್ಲ. ಈಗ ಫೈನಲ್ ನೋಟಿಫಿಕೇಶನ್ ಬಂತು 2022 ವೆರಾಸ್ ಅಲ್ಲಿ 1 ಕಿಲೋಮೀಟರ್ ಮಾಡಿಬಿಟ್ರು. ಅವಾಗ 1 ಕಿಲೋಮೀಟರ್ ಏನಾಗುತ್ತೆ ಅಂದರೆ, ಈ ಕೆಂಪು ಸ್ಪಾಟ್ಸ್ ನೀವು ನೋಡ್ತಾ ಇದ್ದೀರಲ್ಲ, ಇವೆಲ್ಲ ಬಂದ್ಬಿಟ್ಟು ಕ್ವಾರಿಗಳು. ಈಸ್ ಆರ್ ಆಲ್ ಕ್ವಾರೀಸ್. ಇಲ್ಲೆಲ್ಲ ನೋಡ್ತಿರೋ ಕ್ವಾರೀಸ್. ಸೊ ಯಾವಾಗ ಅದು 1 ಕಿಲೋಮೀಟರ್ ಆದ, ಇವೆಲ್ಲ ಕ್ವಾರೀಸ್ ಎಲ್ಲ ಆಚೆ ಹೋಗ್ಬಿಡುತ್ತೆ ಪ್ರೊಟೆಕ್ಟೆಡ್ ಏರಿಯಾಯಿಂದ, ಮೀನ್ ಇಕೋ ಸೆನ್ಸಿಟಿವ್ ಝೋನಿಂದ. ಅವಾಗ ದೇ ಆರ್ ಅಲೌಡ್ ಟು ಡೂ ಕ್ವಾರಿಂಗ್ ದೇರ್. ಸೊ ಅಗೇನ್ ದ ಬಫರ್ ಝೋನ್ ಇಸ್ ಅಫೆಕ್ಟೆಡ್, ಅನಿಮಲ್ಸ್ ಆರ್ ಅಫೆಕ್ಟೆಡ್. ಪ್ಲಸ್ ಈ ಏರಿಯಾದಲ್ಲಿ ಆಲ್ ಕಮರ್ಷಿಯಲ್ ಆ್ಯಕ್ಟಿವಿಟಿ ವಿಲ್ ಬಿ ಆ್ಯಕ್ಟಿವೇಟೆಡ್. ಮೇ ಬಿ ಬಿಗ್ ಇಂಡಸ್ಟ್ರೀಸ್, ದೊಡ್ಡ ಲೇಔಟ್ಸ್ ಇರ್ಬೋದು, ಓಕೆ, ಮತ್ತು ಟ್ರೀ ಫೆಲ್ಲಿಂಗ್ ಇರ್ಬೋದು, ರೆಸಾರ್ಟ್ಸ್ ಇರ್ಬೋದು, IIM ಅಂತ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು, ಓಕೆ, ಇವೆಲ್ಲ ಬರ್ತಾ ಇದೆ. ಈಗ ಜಸ್ಟ್ ಇಮ್ಯಾಜಿನ್ ಮಾಡಿ, ವಿ ವಿಲ್ ಹ್ಯಾವ್ ಅ ಹ್ಯೂಜ್ ರೋಡ್ ದಟ್ ಇಸ್ ಗೋನ್ ಕಟ್ ಅಕ್ರಾಸ್ ದಿಸ್ ಫಾರೆಸ್ಟ್. ನಾವು ಏನಕ್ಕೆ ಆನೆಗಳು ಕಾರಿಡಾರ್ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ ಇವಾಗ, ಓಕೆ? ಒಂದು ಆನೆ ಒಂದು ಸ್ಪೀಶೀಸ್ ಇರ್ಬೋದು, ಓಕೆ, ಬಟ್ ಆನೆ ಒನ್ಸ್ ವೆನ್ ಇಟ್ ಕ್ರಾಸಸ್ ಒನ್ ಫಾರೆಸ್ಟ್ ಟು ಅನದರ್ ಫಾರೆಸ್ಟ್, ಅಲಾಂಗ್ ವಿತ್ ದ ಆನೆ ಸಾವಿರಾರು ಸ್ಪೀಶೀಸ್, ಕೋಟ್ಯಾಂತರ ಸ್ಪೀಶೀಸ್ ಅದರ ಜೊತೆನೇ ಮೂವ್ ಆಗುತ್ತೆ. ಯಾಕಂದರೆ ಆನೆ ತಿಂದು ಇಮಿಡಿಯೇಟ್ಲಿ ಅದು ಇದು ಮಾಡುತ್ತೆ, ಲದ್ದಿ ಹಾಕುತ್ತೆ. ಆ ಲದ್ದಿಯಲ್ಲಿ ಅದಕ್ಕೆ ಡಿಪೆಂಡೆಂಟ್ ಆಗಿರೋಂಥ ಕೆಲಸೊಂದು ಸ್ಪೀಶೀಸ್ ಇರುತ್ತೆ. ಅದಕ್ಕೆ ಮೇಲೆ ಡಿಪೆಂಡ್ ಆಗಿರೋ ಅದ್ರ ಲದ್ದಿ ಹಾಕಿದಾಗ ಅದರಿಂದ ಗಿಡಗಳು ಬೆಳೀತವೆ, ಕಾಡು ಬೆಳೆಯುತ್ತೆ. ಸೊ ವೆನ್ ದಿಸ್ ಸೈಕಲ್ ಇಸ್ ಗೋಯಿಂಗ್ ಟು ಸ್ಟಾಪ್. ಇವಾಗ ಏನಾಗಿದೆ ಅಂದರೆ, ಬನ್ನರ್ಘಟ್ಟದಿಂದ ಮಾಗಡಿಗೆ ಕನೆಕ್ಟ್ ಆಗೋದು ಫಾರೆಸ್ಟ್ ಇತ್ತು ಮುಂಚೆ. ನಮ್ಮ ರಾಮನಗರ, ನಮ್ಮ ಸಾಮದುರ್ಗ, ಮಂಚನಬೆಲೆ, ಇಲ್ಲೆಲ್ಲ ಮುಂಚೆ ಆನೆಗಳು ಹೋಗ್ತಾ ಇದ್ವು. ಆನೆಗಳು ಒಂದೇ ಅಲ್ಲ, ಸಾವಿರಾರು ಸ್ಪೀಶೀಸ್ ಕಾಸಾಗವು. ಇವಾಗ ದೊಡ್ಡ ಹೈವೇ ಆಗಿದೆ, ಮೈಸೂರು ಹೈವೇ ಆಗಿದೆ, ಪ್ರತಿಯೊಂದು ನಿಂತೋಗ್ಬಿಟ್ಟಿದೆ. ಇವಾಗ ಆನೆಗಳೇ ಇಲ್ಲ ಸಾಮದುರ್ಗದಲ್ಲಿ. ಇವಾಗ ಸ್ಲೋ ಆಗಿ ಸಾಮುದ್ರಿಕ ಫಾರೆಸ್ಟು ಡಿಗ್ರೇಡ್ ಆಗ್ತಾ ಹೋಗುತ್ತೆ. ಪ್ಲಸ್ ಒಂದೇ ಜಾಗದಲ್ಲಿ ಆನೆಗಳಿದ್ದಾಗ ಇವಕ್ಕೆ ಬೇರೆ ಕಡೆ ಹೋಗೋಕ್ಕೆ ಜಾಗ ಇಲ್ಲ. ಇರೋ ಆನೆಗಳು ಬೇರೆ ಕಡೆ ಹೋಗೋಕ್ಕಾಗಲ್ಲ, ವಾಪಸ್ ಹೋಗೋಕ್ಕಾಗಲ್ಲ ಕಾವೇರಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಆವಾಗ ಏನಾಗುತ್ತೆ, ನಮ್ಮ ಆನೆಗಳು ದೇ ಹ್ಯಾವ್ ವೆರಿ ಹ್ಯೂಜ್ ಆಪಿಟೈಟ್, ಓಕೆ? ಅವು ಇರೋದೇ ಹಾಗೆ. ಆಗೇನಾಗುತ್ತೆ ಅಂದರೆ, ಇಲ್ಲಿರುವಂಥ ಕಾಡು ಇಟ್ ವಿಲ್ ನಾಟ್ ಬಿ ಏಬಲ್ ಟು ಸಸ್ಟೈನ್ ದ ಸ್ಪೀಶೀಸ್. ಆನೆಗಳನ್ನ ಸಸ್ಟೈನ್ ಮಾಡೋಕ್ಕಾಗಲ್ಲ. ಇರೋ ಕಾಡು ಆಹಾರ ಇರೋದಿಲ್ಲ, ಪ್ಲಸ್ ಇರೋ ಆಹಾರನೂ ಅದು ಎಷ್ಟಿದೆಯೋ ಅಷ್ಟು ತಿನ್ಕೊಳ್ತಾ ಹೋಗುತ್ತೆ, ಕಾಡು ಡಿಗ್ರೇಡ್ ಆಗ್ತಾ ಹೋಗುತ್ತೆ. ಪ್ಲಸ್ ಇನ್ನೊಂದೇನು ಅರ್ಥ ಮಾಡ್ಕೋಬೇಕು ಅಂದರೆ, ಇವತ್ತು ನಾವು ಇಟ್ಸ್ ಅ ಬರ್ನಿಂಗ್ ಇಶ್ಯೂ, ಕರೆಂಟ್ ಬರ್ನಿಂಗ್ ಇಶ್ಯೂ. ಏನು ಗೊತ್ತಾ, ಇವಾಗ ನಾವು ಡೆಲ್ಲಿಯಲ್ಲಿ ನಾವೇ ನೋಡ್ತಾ ಇದ್ದೀವಿ ಯಾವ ರೀತಿಯಾದ ಒಂದು ವಾತಾವರಣ ನಿರ್ಮಾಣ ಆಗಿದೆ, ಓಕೆ? ಅಲ್ಲಿ ಜನ ಉಸಿರಾಟನೇ ಒಂದು ಹಾರ್ಡ್ ಕೋರ್ ಫ್ಯಾಕ್ಟ್ರಿ ಒಳಗಡೆ ಇದ್ದಂಗಿದ್ದಾರೆ ಇವಾಗ. ಅದೇ ಪರಿಸ್ಥಿತಿ ನಾಳೆ ದಿನ ಬೆಂಗಳೂರಲ್ಲಿ ನಿರ್ಮಾಣ ಆಗೇ ಆಗುತ್ತೆ. ನಾವೇನಾದರೂ ಈ ಕರೆಂಟ್ಲಿ ಇಫ್ ವಿ ಡೋಂಟ್ ಹ್ಯಾಂಡಲ್ ದ ಸಿಚುವೇಶನ್ ಇನ್ ಬನ್ನರ್ಘಟ್ಟ, ಇಫ್ ವಿ ಡೋಂಟ್ ಗೋ ಹೆಡ್ ಅಂಡ್ ಪ್ರೊಟೆಕ್ಟ್ ದ ಇಕೋ ಸೆನ್ಸಿಟಿವ್ ಝೋನ್, ವಿ ವಿಲ್ ಫೇಸ್ ದ ಸೇಮ್ ಪ್ರಾಬ್ಲಮ್ ಹಿಯರ್ ಇನ್